ಓಕೆ, ನೀವು ಒಂಟಿಯಾಗಿ ಹೋಗ್ತೀರಾ ಬಿಗ್ ಬಾಸ್ ಮನೆಗೆ? ಒಬ್ರು ಶ್ಯಾಡೋ ಆಗಿ ಇದ್ರಿ ಅಂತ ನಮಗ್ ಕಾಣಿಸ್ತು, ನಿಮಗ್ ಹಾಗ ಅನಿಸ್ತಿತ್ತ ಅಲ್ಲಿ? ಹೊರಗಡೆ ಎಲ್ರು ಹೇಳ್ತಾರೆ ಅದು ಶಾಡೋ ಅಲ್ಲ, ಫ್ರೆಂಡ್ಶಿಪ್. ನಾವಿಬ್ರು ಇಂಡಿವಿಜುವಲ್ ಆಗಿ ಆಟ ಆಡಿದೀವಿ. ನೀವೇ ನೋಡ್ಬೋದು, ನಾವಿಬ್ರದ್ರಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ ಇರ್ಲಿಲ್ಲ, ಹಂಗಾಗಿ ನಾವು ಒಟ್ಟಿಗೆ ಇದ್ವಿ. ನನ್ನ ಆಟನೇ ಬೇರೆ, ಅವ್ರ ಆಟ ಬೇರೆ, ನನ್ನ ಅಭಿಪ್ರಾಯ ಬೇರೆ, ಅವ್ರ ಅಭಿಪ್ರಾಯ ಬೇರೆ. ನಾನು ಯಾರನ್ನೋ ಬೇರೆಯವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೆ, ಅವ್ರು ಯಾರನ್ನೋ ಬೇರೆಯವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರು. ನನಗ್ ಆಗದಿರೋರು ಒಂದಷ್ಟು ಜನ ಬೇರೆಯವರೇ ಇದ್ರು, ಅವ್ರಿಗೆ ಆಗದಿರೋರು ಬೇರೆಯವ್ರು, ಹಂಗಿದ್ವಿ, ಒಟ್ಟಿಗೆ ಇದ್ವಿ. ನಮ್ದು ಒಂದೇ ಬೆಡ್, ಮತ್ತೆ ರಾತ್ರಿ ಇಡೀ ನಾವು ಕುತ್ಕೊಂಡ್ ಮಾತಾಡ್ತಾ ಇದ್ದಿದ್ರಿಂದ ಜಾಸ್ತಿ ಕಾಣಿಸಿದ್ವಿ. ಎಲ್ರು ಲೈಟ್ ಆಫ್ ಆದ ತಕ್ಷಣ ಮಲಗ್ತಾ ಇದ್ರು. ವೇವ್ ಲೆಂತ್ ಮ್ಯಾಚ್ ಆಗಿತ್ತು. ನಾವು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಬೇರೆ, ಆ ಮೆಚುರಿಟಿ ಲೆವೆಲ್, ಅದಕ್ಕೆ ನಾವು ಒಂದಾದ್ವಿ ಹೊರತು ಅವ್ರ ಬಿಟ್ಟು ನನಗೆ ಬೇರೆ ಯಾರು ಅಷ್ಟು ಕಂಫರ್ಟ್ ಅಂತ ಅನಿಸ್ತಾ ಇರ್ಲಿಲ್ಲ. ಅದಕ್ಕೆ ಅಶ್ವಿನಿ ಅವ್ರ ಜೊತೆಗಿದ್ದೆ. ಈಗ ಒಂದು ಟಾಕ್ ಏನಿತ್ತು ಆಚೆ ಅಂತಂದ್ರೆ, ಇವರು ಮುಂಚೆಯಿಂದಾನೇ ಇಬ್ರು ಪರಿಚಯ ಇದ್ರು, ಸೊ ಒಳಗಡೆ ಕ್ಲೋಸ್ ಆದ್ರು ಅನ್ನೋದೊಂದು ಟಾಕ್ಸ್ ಇತ್ತು, ಏನ್ ಹೇಳ್ತೀರಾ? ಇಲ್ಲ, ನನಗೆ ನಾನೊಂದ್ ಚಾನೆಲ್ ಅಲ್ಲಿ ಇದ್ದಾಗ ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡಿದ್ದೆ. ಸೊ ಅಷ್ಟೇ. ಅದಾದ್ಮೇಲೆ ಅವ್ರ ಏನ್ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಏನ್ ಶೇರ್ ಆಗಿರ್ಲಿಲ್ಲ. ನಂಗೆ ಅವ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಏನು ಫಾಲೋ ಮಾಡಿರ್ಲಿಲ್ಲ. ಅಲ್ಲೇ ಅದಾದ್ಮೇಲೆ ನೋಡೋದು, ಸೊ ಇವ್ರು ಬಿಗ್ ಬಾಸ್ಗೆ ಬಂದಿದಾರ, ಇವ್ರು ಆಡ್ತಾರ, ಹಿಂಗೆ ಅನ್ಕೊಂಡೆ ಫಸ್ಟ್ ಟೈಮ್ ನಾನು ನೋಡಿದಾಗ. ಬಟ್ ಗೊತ್ತಿಲ್ಲ, ಆಮೇಲೆ ನಾನು ಇವ್ರ ಜೊತೆನೆ ಕನೆಕ್ಟ್ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಟ್ ವೈಬ್ ಮ್ಯಾಚ್ ಆಯ್ತು ಅಷ್ಟೇ. ಎಸ್, ಇವಾಗ ನೀವು ಆಚೆ ಬಂದ ಮೇಲೆ ಅಶ್ವಿನಿ ಅವರು ಒಂಟಿಯಾಗಿದ್ದಾರೆ ಅಂತ ಅನ್ಸುತ್ತಾ? ಒಂಟಿತನ ಅದು ಒಂದಿನ 2 ದಿನ ಖಂಡಿತ ಕಾಡುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ನಾವು ಆಟ ಆಡಕ್ಕೆ ಅಂತ ಹೋದಾಗ ಅಡ್ಜಸ್ಟ್ ಆಗ್ಲೇಬೇಕು. ಅಲ್ಲಿ ಯಾರುನು ಅವ್ರಿಗಷ್ಟು ಆ ಕ್ಲೋಸ್ ಅಂತ ಅನ್ಸಿರಲ್ಲ, ಕ್ಲೋಸ್ ಬಾಂಡಿಂಗ್ ಅಂತ ಅನ್ಸಿರಲ್ಲ. ಬಹುಶಃ ನಾನು ಇಲ್ದೇದಾಗ ಅವ್ರಿಗೆ ಸ್ವಲ್ಪ ಒಂಟಿತನ ಕಾಡಿರುತ್ತೆ. ಮತ್ತೆ ಯಾರ ಜೊತೆನೂ ನಾವು ಮೇಲ್ಬಿದ್ದು ಹೋಗಿ ಕುತ್ಕೊಳಕ್ ಆಗಲ್ಲ. ಅವ್ರು ನಮ್ಮನ್ನ ಬೇರೆ ತರ ನೋಡೋವಾಗ ನಾವು ಹೋಗಿ ಅವ್ರನ್ನ ಮಾತಾಡ್ಸಕ್ ಆಗಲ್ಲ. ಬಟ್ ಟಾಸ್ಕು ಆಟ ಅಂತ ಬಂದಾಗ ಇದೆಲ್ಲ ಮರ್ತು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಓಕೆ, ನಿಮ್ ಬಿಟ್ರೆ ಇವಾಗ ನೀವ್ ಆಚೆ ಇರೋದ್ರಿಂದ ಅವ್ರು ಯಾರ ಜೊತೆಗೆ ಮತ್ತೆ ಕನೆಕ್ಟ್ ಆಗ್ಬೋದು ಅನ್ಸುತ್ತೆ? ನನ್ನಷ್ಟು ಯಾರ ಜೊತೆ ಕನೆಕ್ಟ್ ಆಗಲ್ಲ. ಬೇರೆಯವ್ರು ಮೋಸ್ಟ್ಲಿ ಅದೊಂದು ಭಯ ಪಡ್ತಾರೆ. ಜಾನ್ವಿ ಅಶ್ವಿನಿ ಅದೇ ತರ ಇತ್ತು, ಜಾನ್ವಿ ಅವ್ರು ಹೊರಗಡೆ ಬರ್ಲೇ ಇಲ್ಲ, ಅಷ್ಟ್ಯಾರು ಆಗಲ್ಲ. ಇದ್ರಲ್ಲಿ ಸ್ಪಂದನನ್ ಜೊತೆ ಒಂಚೂರು ಜಾಸ್ತಿ ಮಾತಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ನೀವು ನೋಡಿದಿರೋ ಇಲ್ವೋ ಎಪಿಸೋಡ್ ಗೊತ್ತಿಲ್ಲ, ನಿನ್ನೆ ಮೊನ್ನೆಯಿಂದ ಅಣ್ಣ ಅತ್ತಿಗೆ ಇಬ್ರು ಒಂದಾಗಿದ್ದಾರೆ, ಟಾಸ್ಕ್ ಆಡ್ತಿದ್ದಾರೆ. ಹೌದು, ನಾನು ಟ್ರೋಲ್ ಅಲ್ಲಿ ನೋಡಿದೆ. ನೋಡಿ ಚೆನ್ನಾಗಿ ಆಟ ಆಡಿ ವಿನ್ ಕೂಡ ಆಗಿದ್ದು, ನಂಗೆ ಬಹಳ ಖುಷಿ ಆಗೋಯ್ತು. ಅದು ಆಕ್ಚುಲಿ ಅವ್ರು ಬಂದಾಗ ಅವ್ರೇನೋ ರೇಗ್ಸಿ ಜಗಳ ಆಗಿ ಅವ್ರ ಕಳಪೆ ಹಾಕಿ ಅವ್ರ ಕೈ ಹಿಡ್ಕೊಂಡು ಹೋಗೋದು ಅದೆಲ್ಲ ವೈರಲ್ ಆಗಿತ್ತು ಅವಾಗ. ಸೊ ಇವಾಗ ಅವ್ರಿಬ್ರನ್ನ ಒಟ್ಟಿಗೆ ಹಾಕಿ ಟಾಸ್ಕ್ ವಿನ್ ಆಗಿದ್ದು ನನಗೆ ಖುಷಿ ಆಯ್ತು. ಸೊ ನೋಡಿ, ನಾದ್ನಿ ಅಲ್ಲಿ ಇದ್ದಾಗ ಅದಾಗ್ಲಿಲ್ಲ, ನನ್ನ ಕಳಿಸ್ಬಿಟ್ಟು ನೋಡಿ ಅವರಿಬ್ರು ಟಾಸ್ಕ್ ಆಡ್ತಾ ಇದಾರೆ. ಓಕೆ, ಲಾಸ್ಟ್ ವಾರ ಟಾಸ್ಕ್ ಗಳಲ್ಲಿ ತುಂಬಾ ಚೆನ್ನಾಗಿ ಎಲ್ಲದರಲ್ಲೂ ನೀವು ಅಡ್ಗೆ ಮಾಡೋದ್ರಿಂದ ಆಗಿರ್ಬಹುದು, ಮಾತಾಡೋ ಶೈಲಿಲಿ ಆಗಿರ್ಬಹುದು, ಗೆಸ್ಟ್ ಗಳ ಮನವೊಲಿಸುವಂತಹ ಪ್ರಯತ್ನ ಮಾಡಿರ್ತೀರಾ. ಬಟ್ ಎಲ್ಲ ಮಿಸ್ ಹೊಡಿತು ಅಂತ ಅನ್ನಿಸ್ತಾ ಆಚೆ ಬರೋಕೆ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ವಾರ ನಾನು ತುಂಬಾ ಆಕ್ಟಿವ್ ಆಗಿದ್ದೆ. ಫುಲ್ ಬೆಳಗ್ಗೆ ನಿಂತ್ಕೊಂಡ್ರೆ ರಾತ್ರಿ 11-12 ಗಂಟೆ ತನಕ ಅವ್ರಿಗೆ ಏನೇನ್ ಕೇಳ್ತಾ ಇದ್ರು ಎಲ್ಲ ಮಾಡ್ಕೊಟ್ಟೆ, ಮಸಾಜ್ ಮಾಡ್ದೆ, ಅವ್ರ ತಲೆ ಸ್ನಾನ ಅಲ್ಲೇ ಮಾಡಿಸ್ದೆ, ಮತ್ತೆ ಅದನ್ನ ಡ್ರೈ ಮಾಡ್ದೆ, ಎಲ್ಲ ಮಾಡಿದೀನಿ. ಬಟ್ ಗೊತ್ತಿಲ್ಲ ನನಗೆ ಎಲ್ಲಿ ಅಂತ. ಇವಾಗ್ಲೂ ನನ್ಗೆ ಅದೇ ಪ್ರಶ್ನೆ ಕಾಡ್ತಾ ಇರೋದು. ವ್ಯವಸ್ಥಾಪಕರು ಬಿಟ್ರೆ ಯಾರು ಅದನ್ನ ಲೀಡ್ ಮಾಡಬಾರ್ದು ಅಂತ ಹೇಳಿದ್ರಿಂದ ನಾನು ವ್ಯವಸ್ಥಾಪಕರಿಗೂ ಒಂದಷ್ಟು ಟಿಪ್ಸ್ ಕೂಡ ಕೊಟ್ಟಿದ್ದೆ. ನೀವ್ ಹಿಂಗ್ ಮಾಡಿ, ಗೆಸ್ಟ್ ಗಳು ಬಂದಿದ್ದಾರೆ ಅಂತ ಎಲ್ಲ ನಾವು ಕೇಳ್ಬೇಕು ಅಂತ ಏನಿಲ್ಲ, ನಮ್ಮ ಸ್ವಾಭಿಮಾನ ಬಿಟ್ಟು ನಾವು ಆಟ ಆಡ್ಬೇಕು ಅಂತ ಇಲ್ಲ. ನಮ್ಮೆಲ್ಲರ ಸ್ವಾಭಿಮಾನ ನಿಮ್ ಕೈಲಿದೆ, ನೀವು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ತಪ್ಪುಗಳಾದಾಗ ಗೆಸ್ಟ್ ಗಳಿಗೂ ಹೇಳಿ ಅಂತ ಕೂಡ ನಾನು ಹೇಳಿದ್ದೆ. ಮತ್ತೆ ಗೆಸ್ಟ್ ಗಳೆಲ್ಲ ಬಂದು ಕ್ಯಾಪ್ಟನ್ ರೂಮ್ ಅಲ್ಲಿ ಎಲ್ಲ ಬಿದ್ಕೊಂಡು ಒದ್ದಾಡ್ತಾ ಇದ್ರು. ನನ್ಗೆ ಅದೊಂಥರ ಅನಿಸ್ತು. ಅವರು ಹಳೆ ಸೀಸನ್ ಅವ್ರೆ, ಕ್ಯಾಪ್ಟನ್ ರೂಮ್ಗೆ ಅದ್ರದೇ ಆದಂತ ಒಂದು ಘನತೆ ಗೌರವ ಇದೆ. ಯಾರ್ಯಾರೋ ಹೋಗಿ ಅಲ್ಲಿ ಮಲ್ಕೊಳಕ್ ಆಗಲ್ಲ, ಒಂದಿನ ಅಲ್ಲಿ ಸ್ಟೇ ಮಾಡಕ್ ಆಗಲ್ಲ, ಕ್ಯಾಪ್ಟನ್ ಆದವನೇ ಇರ್ಬೇಕು. ಸೊ ಅದನ್ನ ಅವ್ರು ಕೇಳ್ತಾ ಇಲ್ಲ, ನಾವ್ ಇಲ್ಲೇ ಮಲ್ಕೋತೀವಿ ಅಂದಾಗ ಗಟ್ಟಿಯಾಗಿ ಹೇಳಿ ಅಭಿ, ನೀವು ಈ ಕ್ಯಾಪ್ಟನ್ ರೂಮ್ ಇಲ್ಲ ನನ್ಗೆ ಆಗಲ್ಲ ಅಂತ ಹೇಳಿ ಯಾಕೆ ಹೆದರ್ಕೋತಾ ಇದೀರಾ ಅಂದ್ರೆ ಅವ್ರು ಇದ್ ಮಾಡಲ್ಲ. ಆಮೇಲೆ ಬಿಗ್ ಬಾಸ್ ಒಂದ್ ಲೆಟರ್ ಕಳಿಸ್ತಾರೆ. ಹಂಗಾಗಿ ಎಲ್ಲೆಲ್ಲಿ ನನ್ನ ಅಭಿಪ್ರಾಯ ಹೇಳ್ಬೇಕು, ಎಲ್ಲೆಲ್ಲಿ ತಪ್ಪಾದಾಗ ಈ ಸರಿಪಡಿಸ್ಕೊಳ್ಳೋದಕ್ಕೆ ನಾನು ಒಂದಷ್ಟು ಟಿಪ್ಸ್ ಕೊಡ್ಬೇಕು, ಎಲ್ಲ ನಾನು ಮಾಡಿದೀನಿ. ಎಲ್ಲಿ ತಪ್ಪಾಯ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ.